ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ 60 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಆರೋಗ್ಯಧಾಮ ಹಾಗೂ ಶೌಚಾಲಯದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಅನೇಕ ದಿನಗಳಿಂದ ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳ ಆರೈಕೆ ಮಾಡಲು ಬರುವ ಸಂಬಂಧಿಕರಿಗೆ ತಂಗಲು ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಉಂಟಾಗುತ್ತಿತ್ತು. ಇವೆಲ್ಲವನ್ನು ನೀಗಿಸಲು ಹಾಗೂ ಜಿಲ್ಲೆಯ ಸಾರ್ವಜನಿಕರ ಅನುಕೂಲಕ್ಕಾಗಿ 60 ಲಕ್ಷ ಸಿಆರ್ಎಸ್ ಅನುದಾನದಲ್ಲಿ ಶೌಚಾಲಯ ಹಾಗೂ ಆರೋಗ್ಯಧಾಮವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಮಿಮ್ಸ್ ಆವರಣದ ಹೆರಿಗೆ ವಾರ್ಡ್ ಮುಂಭಾಗದಲ್ಲಿ 34x56 ಚದರ ಅಡಿಯ ವಿಶಾಲವಾದ ವಿಶ್ರಾಂತಿ ಕೊಠಡಿ ನಿರ್ಮಿಸಲಾಗಿದೆ. ಕೊಠಡಿಯಲ್ಲಿ ವಿದ್ಯುತ್ ದೀಪ, ಫ್ಯಾನ್, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸೇರಿದಂತೆ ಇನ್ನಿತರ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಆರೋಗ್ಯಧಾಮದ ಪಕ್ಕದಲ್ಲೇ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಎಂದರು. ಸರ್ಕಾರ ಬಂದ ಮೇಲೆ ಇಲ್ಲಿ ಬಂದಾಗ ಭಾಳಷ್ಟು ಜನಗಳಿಗೆ ಈ ಪೇಷಂಟು ಪರವಾಗಿ ಯಾರು ಬರ್ತಾರೆ, ಅಟೆಂಡರ್ಸ್ ಯಾರು ಇರ್ತಾರೆ, ಅವ್ರಿಗೆ ಮಲಗಕ್ಕೆ ರೋಡಲ್ಲಿ ಮಲಗಬೇಕಾಗಿತ್ತು, ಭಾಳಷ್ಟು ಶೌಚಾಲಯ ಇರಲಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಅಂದ್ಕೊಂಡು ಅವತ್ತು ನಾನು ರವಿ ಇಬ್ಬರು DC ಅವರಿಗೆ ಹೇಳಿದ್ದೆ. CSR ಫಂಡಲ್ಲಿ ಇವತ್ತು 60 ಲಕ್ಷದಲ್ಲಿ ಎರಡೂ, ಒಂದು ಶೌಚಾಲಯ, ಇನ್ನೊಂದು ಮಲಗಕ್ಕೆ 180 ಜನಕ್ಕೆ ಮಲಗೋ ಥರ ಅವಕಾಶವನ್ನು ಮಾಡಿದೆ. ಕಾಟ್ ಹಾಕಿ ಇಬ್ಬರು ಮಲಗೋ ಥರ ಒಂದು ಸ್ಟೇಜ್ ಆ ಥರ ಇದೊಂದು. ಸೊ ಭಾಳ ದಿವಸದಿಂದ ಇದೊಂದು ಆಗಬೇಕಾಗಿತ್ತು ಅಂತ ಮಾಡಿದ್ವಿ. ಬೇರೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಈ ಸರಿ ಈ ವರ್ಷದೊಳಗಡೆ, ಈ ಫೈನಾನ್ಷಿಯಲ್ ಇಯರ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು. ಸೊ ಜನರಲ್ ಅನೇಕ ಸಮಸ್ಯೆಗಳಿದೆ. ಕಳೆದ ವರ್ಷ ನಾವು ಬೇರೆ ಬೇರೆ ಕಾರಣಕ್ಕೆ ಕಾನ್ಸಂಟ್ರೇಟ್ ಮಾಡಿ ಇದಾಗಲಿಲ್ಲ. ಈ ವರ್ಷ ನಾವು ಹೆಚ್ಚಿನ ಗಮನ ಹರಿಸಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಬದಲಾವಣೆ ತರ್ತೀವಿ. ಇದೇ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ KR ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ, ಮುಡಾ ಅಧ್ಯಕ್ಷ ನಯೀಂ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮೇ 24ರಂದು ಮಂಡ್ಯದಲ್ಲಿ ಕೇಂದ್ರದ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮುಡಾ ಅಧ್ಯಕ್ಷ ನಹೀಂ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದ ವಕ್ಫ್ ಕಾಯ್ದೆ ವಿರುದ್ಧ ಅಂದು ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ನ ಮೈಶುಗರ್ ಗ್ರೌಂಡ್ನಲ್ಲಿ ಪ್ರತಿಭಟನಾ ಸಭೆ ನಡೆಯಲಿದೆ ಎಂದರು. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಜಾಗೃತ ಕರ್ನಾಟಕ ರಾಜ್ಯ ಮುಖಂಡ ಡಾಕ್ಟರ್ ವಾಸು, ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ಮಹಿಳಾ ಕಾಂಗ್ರೆಸ್ನ ನಜ್ಮಾ ನಜೀರ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಕಾನೂನು ಬಾಹಿರವಾಗಿದೆ. ಭಾರತೀಯ ಮುಸಲ್ಮಾನರ ಮೇಲೆ ನಿರಂತರ ದಬ್ಬಾಳಿಕೆಯಾಗಿದೆ. ವಕ್ಫ್ಗೆ ಸೇರಿದ ಜಾಗವನ್ನು ಸರ್ಕಾರ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಮಾಡಿರುವ ಕುತಂತ್ರವಾಗಿದೆ. ಮುಸ್ಲಿಮರ ಹಕ್ಕುಗಳ ಮೇಲೆ ಕೇಂದ್ರ ಸರ್ಕಾರ ಧಮನಿಸಲು ಹೊರಟಿದೆ. ತಕ್ಷಣವೇ ವಕ್ಫ್ ತಿದ್ದುಪಡಿ ಕಾಯ್ದೆ ವಾಪಸ್ಸು ಪಡೆಯಬೇಕು ಎಂದು ಆಗ್ರಹಿಸಿದರು. 24ನೇ ತಾರೀಕು ಪ್ರೋಗ್ರಾಂ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಹೋಗದೆ ನೋಡಿ, ಕೋರ್ಟ್ ತೀರ್ಮಾನಕ್ಕೆ ಎಲ್ಲರ ತರ ಭಾಗಿಸಲೇಬೇಕು. ಸಂವಿಧಾನ ಎಲ್ಲರಿಗೂ ಹಕ್ಕಿರೋದೆ. ಸಂವಿಧಾನ ನಡೆಯಲೇ ಎಲ್ಲರೂ ನಡೆಯೋದು. ಸಂವಿಧಾನ ವಿರೋಧ ಯಾರೂ ನಡೆಯೋಕ್ಕಾಗೋದಿಲ್ಲ ಈ ಸಮಾಜದಲ್ಲಿ. ಸಂವಿಧಾನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಈ ಸಮಾಜ ನಡೀತಾ ಇರೋದು, ಮುಂದಕ್ಕೂ ನಡೀತದೆ. ಎಲ್ಲರೂ ಅದಕ್ಕೆ ತಲೆ ಬಾಗಿಸ್ಲೇಬೇಕು. ನಾವು ಹೈಕೋರ್ಟ್ ಏನು ತೀರ್ಮಾನ ಅದಕ್ಕೆ ತಲೆ ಬಾಗಿಸ್ತೀವಿ. ಅದ್ರ ಬಗ್ಗೆ ಏನು ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಇದೆ ಅದಕ್ಕೆ ತಲೆ ಬಾಗಿಸ್ತೀವಿ. 24ನೇ ತಾರೀಕು ನಡೆದಂಥ ಕಾರ್ಯಕ್ರಮಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಮಂಡ್ಯ ನಗರದಲ್ಲಿ ದಿನಾಂಕ 24/5/25 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಮಂಡ್ಯ ನಗರದ ಫ್ಯಾಕ್ಟ್ರಿ ಸರ್ಕಲ್ನ ಶುಗರ್ ಗ್ರೌಂಡ್ನಲ್ಲಿ, ಅಂದರೆ ಗಿರ್ಜಾ ಟ್ಯಾಕ್ಸ್ ಮುಂಭಾಗ ಎಕ್ಸಿಬಿಷನ್ ಆಗ್ತಾರಲ್ಲ ಆ ಗ್ರೌಂಡ್ನಲ್ಲಿ ಮಂಡ್ಯ ಜಿಲ್ಲಾ ಎಲ್ಲ ಮುಖಂಡರುಗಳು ಸೇರಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಾಮಿದುಲ್ ಹಸನ್ ರವರು ಸಂಚಾಲಕರಾಗಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದೇ ರೀತಿ ರಿಜ್ವಾನ್ ಅಹಮದ್ ಖಾಸಿಮ್ ರವರು
ಉಪಸಂಚಾಲಕರು ಅವರು ಸಹ ಉಪಸ್ಥಿತರಿರ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮ ಮತ್ತು ಈ ಕರಾಳ ಕಾನೂನಿನ ವಿರುದ್ಧ ಈ ತಿದ್ದುಪಡಿ ಕಾನೂನನ್ನು ವಿರೋಧಿಸಿ ಡಾಕ್ಟರ್ ವಾಸೂರವರು ಕರ್ನಾಟಕ ರಾಜ್ಯದ ಮುಖಂಡರು, ಅದೇ ರೀತಿ ಎಂ ಲಕ್ಷ್ಮಣರವರು ವಕ್ತಾರರು KPCCI ಕರ್ನಾಟಕ ಇವರು ಸಹ ಭಾಗವಹಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಯಾದಂತಹ ಅಬ್ದುಲ್ ಮಜೀದ್ರವರು ಅಧ್ಯಕ್ಷರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ. ಅದೇ ರೀತಿ ಇಫ್ತಿಖಾರ್ ಅಹಮದ್ರವರು ಜಮಾಯತ್ ಉಲೆಮಾ ಹಿಂದ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ, ಹಾಗೂ ನಜ್ಮಾ ನಜೀರ್ರವರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಮಹಿಳಾ ಕಾರ್ಯದರ್ಶಿಯಾಗಿದ್ದಾರೆ. ಇವರೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ಈ ಪ್ರತಿಭಟನೆಯಲ್ಲಿ ಮಾತನಾಡಲಿದ್ದಾರೆ. ಕಮಿಟಿಗಳಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಮಂಡಳಿಗಳಲ್ಲಿ ನೇಮಕಗೊಳ್ತಾ ಇದ್ರು. ಗೋಷ್ಠಿಯಲ್ಲಿ ಮೊಹಮ್ಮದ್ ತಾಹಿರ್, ಮುಖ್ತಾರ್ ಅಹ್ಮದ್, ಅಹ್ಮದುಲ್ ಹಸನ್, ಜಬಿ ಉಲ್ಲಾ ಖಾನ್, ಮೊಹಮ್ಮದ್ ಕಾಸಿಂ, ಕಲಿಮುಲ್ಲಾ ಇದ್ದರು. ಶಾಸಕ ರಮೇಶ ಬಂಡಿಸಿದ್ದೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಅವರ ಹಿತೈಷಿಗಳು ಹಾಗೂ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಉಪಹಾರ ವಿತರಣೆ ಮಾಡಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮಾತನಾಡಿ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ AB ರಮೇಶ ಬಂಡಿಸಿದ್ದೇಗೌಡ ಅವರು ಪ್ರತಿನಿತ್ಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ಬಡಜನರ ಸೇವೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸಾವಿರಾರು ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ರಮೇಶ ಬಂಡಿಸಿದ್ದೇಗೌಡ ಅವರು ಶ್ರೀರಂಗಪಟ್ಟಣ ಕ್ಷೇತ್ರದಾದ್ಯಂತ ರಸ್ತೆಗಳು, ಚರಂಡಿ, ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕಾಲುವೆಗಳ ದುರಸ್ತಿ, ಕೆರೆಕಟ್ಟೆಗಳ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಸೇವೆ ಮಾಡುವ ಮೂಲಕ ಅನುದಾನ ತಂದು ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ರಮೇಶ್ ಬಂಡಿಸಿದ್ದೇಗೌಡರವರ ಜನ್ಮದಿನಾಚರಣೆಯ ಕಾರ್ಯಕ್ರಮ. ಈ ದಿವಸ ನಮ್ಮ ರಮೇಶ್ ಬಂಡಿಸಿದ್ದೇಗೌಡರ ಬೆಂಬಲಿಗರು, ಹಿತೈಷಿಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಾಯಕರಿಗೆ ಆರೋಗ್ಯ, ಆಯುಸ್ಸು, ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ, ಅಧಿಕಾರವನ್ನು ಕರುಣಿಸಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತಿದ್ದೇವೆ. ಮೊದಲಿಗೆ ನಮ್ಮ ನಾಯಕರಂತ ರಮೇಶ್ ಬಂಡಿಸಿದ್ದೇಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಇಡೀ ಕ್ಷೇತ್ರ ಜನತೆ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಈ ದಿವಸ ಅವರು ಶಾಸಕರಾಗಿ, ಚೆಸ್ಕಾಂನ ಅಧ್ಯಕ್ಷರಾಗಿ ಅಭಿವೃದ್ಧಿಯ ದಾಪುಗಾಲನ್ನ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವುದರ ಮೂಲಕ, ಬಡ ಜನರ ಒಂದು ಸೇವೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಇವತ್ತು ಕ್ಷೇತ್ರದ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಪಡ್ತಾ ಇದ್ದಾರೆ. ಇವತ್ತು ಕ್ಷೇತ್ರಾದ್ಯಂತ ರಸ್ತೆಗಳಿರ್ಬೋದು, ಚರಂಡಿಗಳಿರ್ಬೋದು, ಸೇತುವೆಗಳಿರ್ಬೋದು, ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ
ಕಾಲುವೆಗಳ ದುರಸ್ತಿಗಳಿರ್ಬೋದು, ಕಾಲುವೆಗಳ ನಿರ್ಮಾಣ ಇರ್ಬೋದು, ಕೆರೆಕಟ್ಟೆಗಳ ಅಭಿವೃದ್ಧಿ ಇರ್ಬೋದು. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿಗೆ ತೊಡಗಿಸ್ಕೊಂಡಿದ್ದಾರೆ. ಅದನ್ನು ವಿಶೇಷವಾಗಿ ಚೆಸ್ಕಾಂನಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥ PC ಕೊಡಿಸೋದಿರ್ಬೋದು, ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸೋದಿರ್ಬೋದು, ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ. ಆ ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯ, ಆಯಸ್ಸು, ಹೆಚ್ಚಿನ ಅಧಿಕಾರವನ್ನು ಕರುಣಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇಡೀ ಕ್ಷೇತ್ರ ಜನತೆ ಪರವಾಗಿ ಮತ್ತೊಮ್ಮೆ ನಮ್ಮ ನಾಯಕರಾದ ರಮೇಶ್ ಬಂಡಿಸೇಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇವೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ಮಾತನಾಡಿ, ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರಿಗೆ ಮುಂದಿನ ಸಚಿವ ಸಂಪುಟದ ಪುನರ್ರಚನೆ ವೇಳೆ ಸಚಿವ ಸ್ಥಾನ ಸಿಗಲಿ ಎಂದು ಶುಭ ಕೋರಿದರು. ನಮ್ಮ ಪ್ರೀತಿಯ ಅಣ್ಣವರಾದ ರಮೇಶ್ ಬಂಡಿ ಸಿದ್ದೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ ಮತ್ತು ದೊಡ್ಡ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮತ್ತು ಮಮತೆ ಮಡಿಲ ಪರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಮತ್ತು ಅಂಧ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಲ್ಲನೇ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನೆರವೇರಿಸಿದ್ದೀವಿ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ 106 ಕೋಟಿ ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ತಾರೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ಗುತ್ತಿಗೆದಾರ ಸೂನಗಹಳ್ಳಿ ಸುರೇಶ್, ಕಾಂಗ್ರೆಸ್ ಮುಖಂಡರಾದ ಕಾಳಪ್ಪ, ರಾಜಣ್ಣ, ಕಾಳೇನಹಳ್ಳಿ ಮಂಜುನಾಥ್, ರವಿಕುಮಾರ್, ಯಶೋಧ, ಕಿಟ್ಟಿ, ಎಂಕೆ ಮಧು, ಬಸವರಾಜ್, ದ್ಯಾವಣ್ಣ ಇತರರು ಹಾಜರಿದ್ದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕ, ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆ ಇಂಟರ್ ನ್ಯಾಷನಲ್ ಜಿಲ್ಲೆ ಮಂಡ್ಯ, ವಿವಿಯ ಎನ್ಸಿಸಿ, ಎನ್ಎಸ್ಎಸ್ ಘಟಕಗಳು, ರಕ್ತನಿಧಿ ಕೇಂದ್ರ ಮಿಮ್ಸ್ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಅಭಿಯಾನ ಶಿಬಿರ ನಗರದಲ್ಲಿರುವ ಮಂಡ್ಯ ವಿಶ್ವವಿದ್ಯಾನಿಲಯದ ವಾಣಿಜ್ಯ ವಿಭಾಗದಲ್ಲಿ ನಡೆಯಿತು. ಶಿಬಿರಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ದಾನಗಳಲ್ಲಿ ಮಹಾದಾನ ಎನ್ನಿಸಿಕೊಳ್ಳುವುದು ರಕ್ತದಾನವಾಗಿದೆ. ಮನುಷ್ಯ ರಕ್ತ ಅಗತ್ಯವುಳ್ಳ ಮನುಷ್ಯನಿಗೆ ಔಷಧವಾಗಿದೆ. ಮಿಮ್ಸ್ ರಕ್ತನಿಧಿ ಕೇಂದ್ರದ ಪ್ರಕಾರ 1 ತಿಂಗಳಿಗೆ 1800 ಯೂನಿಟ್ ರಕ್ತದ ಬೇಡಿಕೆ ಹೆಚ್ಚಾಗುತ್ತಿದೆ ಎಂದು ನುಡಿದರು. ಯುವ ಜನತೆ ರಕ್ತದಾನವನ್ನು ಜೀವನದ ಒಂದು ಅಂಗ ಎಂದು ಭಾವಿಸಿ 3 ರಿಂದ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದು ಉತ್ತಮ. ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ. ರಕ್ತದಾನಿಗಳು ಪ್ರೇರಣೆ ನೀಡಿ ಸ್ವಯಂ ಸೇವಕರಂತೆ ಸಹಕಾರ ನೀಡಬೇಕಿದೆ ಎಂದು ಮನವಿ ಮಾಡಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಅಲಯನ್ಸ್ ಕ್ಲಬ್ ಹಾಗೂ ನಮ್ಮ ಮಂಡ್ಯ ಯೂನಿವರ್ಸಿಟಿ, NSS ಮತ್ತು NCC ಘಟಕ ಎಲ್ಲರ ಒಂದು ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ರಕ್ತದಾನ ಶಿಬಿರ ಬಹಳ ಮಹತ್ವದ ಒಂದು ದಾನ ಶಿಬಿರ ಅಂತ ಹೇಳಬೇಕು. ಏಕೆಂದರೆ ಎಲ್ಲ ದಾನಕ್ಕಿಂತ ಇವತ್ತು ನಮ್ಮ ರಕ್ತದಾನ ಬಹಳ ಪ್ರಮುಖವಾಗಿದೆ. ಇದೀಗ ತಾನೇ ಬ್ಲಡ್ ಬ್ಯಾಂಕ್ನವರು ರವಿಯವರು ಹೇಳ್ತಾ ಇದ್ದಾರೆ, ಒಂದು ತಿಂಗಳಿಗೆ 1200 ಯೂನಿಟ್ಗಳಷ್ಟು ನಮಗೆ ಬೇಕಾಗಿದೆ. ಇದು ತುಂಬ ನಮಗೆ ಕಡಿಮೆ ಲಭ್ಯ ಇದೆ. ಅದರಿಂದ ಬಹಳಷ್ಟು ನಮ್ಮಲ್ಲಿ ಸಾವು ನೋವುಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಎಲ್ಲರೂ ಕೂಡ ಈ ರಕ್ತದಾನವನ್ನು ಒಂದು ಅವರ ಜೀವನದ ಒಂದು ಮುಖ್ಯ ಅಂಗವಾಗಿ ತಿಳ್ಕೊಂಡು ಇದನ್ನು ರಕ್ತದಾನವನ್ನು ಮಾಡಿದ್ರೆ ಎಷ್ಟೋ ಒಂದು ಜೀವಿಗಳಿಗೆ ಅವರು ಜೀವದಾನ ಮಾಡಿದಾಗುತ್ತೆ. ಒಂದು ರಕ್ತದ ಬ್ಯಾಂಕ್ನಿಂದ ಯೂನಿಟ್ಗಳ 3 ಜನದಿಂದ 4 ಜನರವರೆಗೆ ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ರಕ್ತದ ಅಂಶಗಳನ್ನು ಕೊಡ್ಬೋದು. ಹಾಗಾಗಿ ಇದು ಬಹಳ ಉತ್ತಮವಾದ ಒಂದು ಕೆಲಸ. ಇದನ್ನು ಎಲ್ಲರೂ ಸೇರಿ ಮಾಡಿ ಜೀವಗಳನ್ನು ಉಳಿಸೋಣ. ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ KT ಹನುಮಂತು, ಜಗತ್ತು ಎಷ್ಟೇ ವೈಜ್ಞಾನಿಕ ತಂತ್ರಜ್ಞಾನ ಹೊಂದಿದ್ದರೂ ರಕ್ತಕ್ಕೆ ರಕ್ತವೇ ಔಷಧವಾಗಿದೆ. ಪರ್ಯಾಯ ಕೃತಕ ರಕ್ತವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತಿಲ್ಲ. ಮನುಷ್ಯನ ರಕ್ತಕ್ಕೆ ಮನುಷ್ಯನೇ ರಕ್ತದಾನ ಮಾಡಬೇಕಿದೆ. ಮಾನವೀಯತೆಯಿಂದ ಮಾತ್ರ ಈ ಕಾರ್ಯಗಳು ನಡೆಯಬೇಕಿದೆ ಎಂದರು. ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತವಿರುತ್ತದೆ. ಅದರಲ್ಲಿ 1 ಯೂನಿಟ್ ಮಾತ್ರ ರಕ್ತವನ್ನು ಸ್ವಯಂ ಪ್ರೇರಣೆಯಿಂದ ರಕ್ತದಾನಿಗಳಲ್ಲಿ ಪಡೆಯಲಾಗುತ್ತದೆ. 3 ಜೀವ ಉಳಿಸಿದ ತೃಪ್ತಿ ನಿಮ್ಮದಾಗುತ್ತದೆ ಎಂದರು. ರಕ್ತದಾನ ಮಾಡಬಹುದು, ವರ್ಷದಲ್ಲಿ 3 ಬಾರಿ ಮಾಡಬಹುದು.
ನಮ್ಮ ಗಂಡು ಮಕ್ಕಳು ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡ್ಬೋದು. ಈಗ ನಮ್ಮ ಜಗತ್ತಲ್ಲಿ 300-350 ಬಾರಿ ರಕ್ತದಾನ ಮಾಡಿ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ಲಿಮ್ಕಾ ಬುಕ್ಗೆ ಎಂಟ್ರಿ ಆಗಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಈ ವಿದ್ಯಾರ್ಥಿ ದಶೆಯಿಂದಲೇ ನೀವು ರಕ್ತದಾನ ಮಾಡುವಂಥ ಪ್ರವೃತ್ತಿಯನ್ನು ಕಳಿಸ್ಕೊಡ್ಬೇಕು. ನಮಗೆಲ್ಲರೂ ಕೂಡ ಹುಟ್ಟುತ್ತವ ಬರುತ್ತೆ ನೋಡಿ, ಬರುತ್ತಾ ಇಲ್ವಾ? ಕೇಕ್ ಕಟ್ ಮಾಡ್ತೀರಾ? ಆವತ್ತು ಕೇಕ್ ಕಟ್ ಮಾಡಿ, ಒಂದು 5-6 ಗಿಡ ನೆಡಿ, ಅದು ಪರಿಸರನ ರಕ್ಷಣೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಬ್ಲಡ್ ಬ್ಯಾಂಕು ನೋಡಿದ್ದೀರ ಮಕ್ಕಳೇ ನೀವೆಲ್ಲ? ದೊಡ್ಡ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಅಂತಿದೆ. ನಮ್ಮ ರಫಿ ಇರ್ತಾರೆ ಯಾವಾಗಲೂ ಕೂಡ 24 ಗಂಟೆಗಳು. ನೀವು ಅಲ್ಲೂ ಒಂದು ಬಾಟಲ್ ರಕ್ತದಾನ ಮಾಡಬೇಕು ಅಲ್ವಾ? ಅದಕ್ಕಿಂತ ನೀವು 4 ಜನರು ಪ್ರಾಣ ಉಳಿಸ್ದಂಗೆ ಆಗುತ್ತೆ. ಒಂದು ಬಾರಿ ನೀವು ರಕ್ತದಾನ ಮಾಡಿದ್ರೆ ನಿಮ್ಮ ರಕ್ತದಿಂದ 4 ಜನರ ಪ್ರಾಣ ಉಳಿಯುತ್ತೆ. ನಾನು ಹೇಳಿದ್ನಾಗಲೇ 1 ಕೋಟಿ ದುಡ್ಡು ಕೊಟ್ಟರೆ 4 ಜನರು ಪ್ರಾಣ ಉಳಿಯಲ್ಲ. ನೀವು ರಕ್ತ ಕೊಟ್ಟರೆ 4 ಜನರು ಪ್ರಾಣ ಉಳಿಯುತ್ತೆ ಅಲ್ವಾ? ಹಾಗಾಗಿ ಆಮೇಲೆ ಈ ರಕ್ತದಾನ ನಾವು ಯಾವಾಗಲೂ ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡುವಾಗ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಅವರು ಆಸ್ಟ್ರಿಯ ವಿಜ್ಞಾನಿ ಅಂತ, ಅವರು ಪ್ರಥಮವಾಗಿ ಈ ರಕ್ತದ ಗುಂಪುಗಳಿದೆ ನೋಡಿ, ವರ್ಗೀಕರಣ ಅಂತಲೇ ಹೇಳ್ತೀವಿ, AB, O ಪಾಸಿಟಿವ್, ನೆಗೆಟಿವ್, AB ಪಾಸಿಟಿವ್, ಈ ಗುಂಪುಗಳನ್ನು ಕಂಡುಹಿಡಿದಂಥವರು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತೇಳಿ. ಇದು ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ನಿಮ್ಗೆ ಬರುತ್ತೆ ಅಲ್ವಾ? ಗೊತ್ತಾ ನಿಮಗೆ ಇದು ಅವ್ರ ಹೆಸರು? ನಾವು ಯಾವುದೇ ಸ್ವಯಂ ಪ್ರೇರಿತ ರಕ್ತದಾನ ಮಾಡೋದು ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ಪ್ರಥಮ ಹಿಂದೆ ಅವರು 1900ರಲ್ಲಿ ಈ ರಕ್ತದ ಗುಂಪುಗಳ ವರ್ಗೀಕರಣವನ್ನು ನಮ್ಮ ಕಾರ್ಲ್ ಲ್ಯಾಂಡ್ಸ್ಟೈನರ್ ಕಂಡಿಡ್ತಾರೆ. ಅದಕ್ಕೆ ಮೊದಲು ನೀವು ಹೇಳ್ಬೋದು ಒಬ್ಬರ ರಕ್ತ ಇನ್ನೊಬ್ಬರು ಕೊಟ್ಟಿರಲಿಲ್ವ ಅಂತ. ಮತ್ತು ಪ್ರಾಣಿಗಳ ರಕ್ತವನ್ನು ಮನುಷ್ಯರಿಗೆ ಕೊಡುವಂಥ ಪರಿಸ್ಥಿತಿ ಇತ್ತು. ಪ್ರಾಣಿಗಳಿಂದ ರಕ್ತವನ್ನು ತಗೊಂಡು ಮನುಷ್ಯರು ಕೊಡ್ತಿದ್ರು ರಕ್ತ ಬೇಕಾದವರಿಗೆ. ಆಗ ಅವ್ರಿಗೆ ಸಾವೇ ಗಟ್ಟಿ, ಅದು ಸಕ್ಸಸ್ ಆಗ್ತಿರಲಿಲ್ಲ. ಅದಾದಮೇಲೆ ಕೆಲವರು ಇದು ಮಾಡಿ ಮನುಷ್ಯರ ರಕ್ತವನ್ನೇ ಮನುಷ್ಯರು ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲೂ ಕೂಡ ಒಂದು 30% 40% ಜನ ಮಾತ್ರ ಬದುಕ್ತಿದ್ರು ರಕ್ತ ತಗೊಂಡವ್ರು, ಇನ್ನುಳಿದವರೆಲ್ಲ ಸತ್ತೋಗ್ತಿದ್ರು. ಯಾಕೆ? ರಕ್ತ ಗುಂಪು ವರ್ಗೀಕರಣ ಗೊತ್ತಿರಲಿಲ್ಲ ಅವ್ರಿಗೆ. ಈಗ ನಿಮ್ಮ ರಕ್ತನ ನನಗೆ, ನನ್ನ ರಕ್ತನ ನಿಮಗೆ ಕೊಡುವಂಥ ಪರಿಸ್ಥಿತಿ ಇದ್ದಾಗ ಆಗೇನಾಗಿತ್ತು ಅಂತಂದರೆ ಅರ್ಧ ಜನ ಸತ್ತೋಗರು. ರಕ್ತದ ಗುಂಪುಗಳು ಹೊಂದ್ಕೊಳ್ಳದೆ ಅರ್ಧ ಜನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ. ಅದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತವರು 1900ನೇ ಇಸ್ವಿಯಲ್ಲಿ ಈ ರಕ್ತಗಳ ಗುಂಪುಗಳ ವರ್ಗೀಕರಣವನ್ನು ಕಂಡಿಟ್ಟಿದ್ದಾರೆ. ಎಷ್ಟು ಕೋಟ್ಯಾಂತರ ಜನರ ಪ್ರಾಣವನ್ನು ಆ ಮಹಾತ್ಮ ಉಳಿಸಿದಾರಲ್ವ, ಅವರಿಗೆ ನೋಬೆಲ್ ಪ್ರಶಸ್ತಿ ಕೂಡ ಬರ್ತಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಏನು ನಮ್ಮ ಕಾರ್ಲ್ ಲ್ಯಾಂಡ್ಸ್ಟೈನರು ಒಂದು ರಕ್ತಗಳ ಗುಂಪುಗಳ ವರ್ಗೀಕರಣವನ್ನು ಕಂಡುಹಿಡಿದಿದ್ದಾನೆ, ಎಷ್ಟು ಕೋಟ್ಯಾಂತರ ಜನರ ಪ್ರಾಣವನ್ನು ಉಳಿಸಿದಾರಲ್ವ. ಇದೇ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡಲು ತಪಾಸಣೆಗೆ ಮುಂದಾಗಿ ಅಂತಿಮವಾಗಿ 93 ಯೂನಿಟ್ ರಕ್ತವನ್ನು ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸಂಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ವಿವಿ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ, ಅಲಯನ್ಸ್ ಜಿಲ್ಲಾ ರಾಜ್ಯಪಾಲ ಎಚ್ ಮಾದೇಗೌಡ, ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಕೆ ಯೋಗ ನರಸಿಂಹಾಚಾರ್, ಮೊದಲನೇ ಉಪರಾಜ್ಯಪಾಲ ಕೆಆರ್ ಶಶಿಧರ್ ಈಚಗೆರೆ, ಎರಡನೇ ಉಪರಾಜ್ಯಪಾಲ ಕೆಎಸ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರಿದ್ದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಹಿನ್ನೆಲೆ ಕೇಂದ್ರದ ಇಡಿ ದಾಳಿ ಖಂಡಿಸಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ಮದ್ದೂರಿನ ತಾಲೂಕು ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ಬಳಿಕ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ, ರಾಜಕೀಯ ದುರುದ್ದೇಶದಿಂದ ಇಡಿ ದಾಳಿಯಾಗಿದೆ. ಪರಮೇಶ್ವರ್ ಅವರನ್ನ ಕುಗ್ಗಿಸುವ ನಿಟ್ಟಿನಲ್ಲಿ ದಾಳಿ ಮಾಡಿದ್ದಾರೆ. ತಕ್ಷಣವೇ ಈ ರೀತಿಯ ಕುತಂತ್ರ ರಾಜಕಾರಣ ಬಿಟ್ಟು ಕೆಲಸ ಮಾಡಲಿ ಎಂದು ಆಗ್ರಹಿಸಿದರು. ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು, ಸಜ್ಜನ ರಾಜಕಾರಣಿ, ಸತ್ಯವಂತ,
ಪ್ರಾಮಾಣಿಕ ರಾಜಕಾರಣಿಯಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಕೇಂದ್ರದ BJP ಸರ್ಕಾರ ಒಬ್ಬ ದಲಿತ ಪ್ರಭಾವಿ ನಾಯಕ ಅಂತೇಳಿ ಈ ರಾಜ್ಯದ ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅವಕಾಶಗಳಿದೆ ಅಂಥ ವ್ಯಕ್ತಿಯನ್ನು ಕುಗ್ಗಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ, ಇವತ್ತು ಕೇಂದ್ರದ BJP ಸರ್ಕಾರ ಈಗ 6 ತಿಂಗಳ ಹಿಂದೆ ಒಂದ್ಸಲ ಇಡಿ ದಾಳಿಯನ್ನು ಮಾಡಿತ್ತು. ತದನಂತರ 7ನೇ ಬಾರಿ ಸಿದ್ಧಾರ್ಥ ಸಮೂಹ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಇಡೀ ಭಾರತದಲ್ಲೇ 300 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂಥ ಏಕೈಕ ವ್ಯಕ್ತಿಗಳಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಅಂಥ ಒಂದು ಬೃಹತ್ಕಾರದ ಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಅವ್ರ ತಂದೆ ಕಾಲದಿಂದ. ಇಷ್ಟೆಲ್ಲ ಇದ್ರೂ ಕೂಡ ಕೇಂದ್ರದ ಮೋದಿ ನೇತೃತ್ವದ BJP ಸರ್ಕಾರ ಇವತ್ತು ಒಬ್ಬ ದಲಿತ ಪ್ರಭಾವಿ ನಾಯಕ, ಸಜ್ಜನ ರಾಜಕಾರಣಿ, ಸರಳ ವ್ಯಕ್ತಿತ್ವದ ರಾಜಕಾರಣಿ ಏನಾದರೂ ಮಾಡಿ ಅವ್ರನ್ನ ಕುಗ್ಗಿಸಬೇಕು ಅಂತೇಳಿ ದಾಳಿ ಮಾಡ್ತಾರೆ. ಆದರೆ ಇಡೀ ರಾಜ್ಯದ ದಲಿತ ಸಮುದಾಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಪರವಾಗಿ ಇದೆ. ಅವ್ರು ಯಾವುದಕ್ಕೂ ಎದೆಗುಂದುವುದಿಲ್ಲ. ಅವರು ಬಹಳ ನಿಧಾನವಾದಂಥ ವ್ಯಕ್ತಿ, ತಾಳ್ಮೆಯಾದಂಥ ವ್ಯಕ್ತಿ. ನಿಮ್ಮಂಥ 100 ಇಡಿ ದಾಳಿ ಮಾಡಿದ್ರು ಚಿಂತೆ ಇಲ್ಲ, 1000 CBI ದಾಳಿ ಮಾಡಿದ್ರು ಚಿಂತೆ ಇಲ್ಲ. ಅವರು ಹೆದರುವಂಥ ಯಾವುದೇ ಜಯಮಾನ ಇಲ್ಲ. ಅವರು ಪ್ರಾಮಾಣಿಕರು, ಸತ್ಯವಂತರು. ಸತ್ಯಕ್ಕೆ ಯಾವತ್ತಿದ್ರೂ ನ್ಯಾಯ ಸಿಗ್ತದೆ. ಈಗಲೇ ಕೂಡಲೇ ಇವತ್ತು ಮತ್ತೂರು ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ಇವತ್ತು ಏನು ಇಡಿ ದಾಳಿಯನ್ನು ರಾಜಕೀಯ ಬೇಡಿಕೆ ಮಾಡ್ತಾ ಇದ್ದೋ ಆ ಇಡಿ ದಾಳಿಯನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಸಂಹಾರ ಮಾಡಿದ ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬಲು ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಮಾಜಿ ಸೈನಿಕರು, ಪ್ರಗತಿಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಮದ್ದೂರು ಪಟ್ಟಣದಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆಸಿತು. ಬಿಜೆಪಿ ಮುಖಂಡ SP ಸ್ವಾಮಿ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರನ್ನು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಟ್ಟ ಹಾಕಿದ ಭಾರತೀಯ ಸೈನಿಕರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿ ದೇಶಪ್ರೇಮ ಮೆರೆದರು. ನಾವೆಲ್ಲ ಇಂದು ನಾವೆಲ್ಲ ಇಂದು ನಾವೆಲ್ಲ ಇಂದು ಭಾರತ್ ಮಾತಾ ಕಿ ನಾವೆಲ್ಲ ಇಂದು ನಾವೆಲ್ಲ ಇಂದು ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ SP ಸ್ವಾಮಿ ಮತ್ತಿತರರು ಮಾತನಾಡಿ, ಕಾಶ್ಮೀರದ ಸೊಬಗನ್ನು ಸವಿಯಲು ಕುಟುಂಬ ಸಮೇತ ಹೋಗಿದ್ದ ಭಾರತೀಯರ ಮೇಲೆ ಪಾಕಿಸ್ತಾನದ ಉಗ್ರರು ಹತ್ಯೆ ನಡೆಸಿ ಅಮಾನೀಯವಾಗಿ ವರ್ತಿಸಿದ್ದಾರೆ ಎಂದು ಕಿಡಿಕಾರಿದರು. ಉಗ್ರರ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಕಾರ್ಯಾಚರಣೆ ನಡೆಸಿ ತಕ್ಕ ಪಾಠ ಕಲಿಸಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ತಡೆಯಲು ದೇಶ ಕಾಯುವ ಭಾರತದ ಯೋಧರಿಗೆ ಮಾನಸಿಕ ಸ್ಥೈರ್ಯ ತುಂಬಲು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಮದ್ದೂರಿನ ಎಲ್ಲ ನಾಗರಿಕ ಬಂಧುಗಳು, ದೇಶಪ್ರೇಮಿಗಳು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ದೇಶದ ಹಿತದೃಷ್ಟಿಯಿಂದ ಯೋಧರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಒಗ್ಗಟ್ಟಿನಿಂದ ಭಾಳ ಯಶಸ್ವಿಯಾಗಿ ತಿರಂಗ ಯಾತ್ರೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಲ್ಲೂ ಆ ಉತ್ಸಾಹ, ದೇಶ ಪ್ರೇಮ ಹೆಚ್ಚಾಗಬೇಕು. ಮುಂದಿನ ನಡೆಗಳಲ್ಲಿ ಪಾಕಿಸ್ತಾನದಂಥ ದುಷ್ಕೃತ್ಯ ಮಾಡ್ತಾ ಇರುವಂಥ ದುಷ್ಟರ ವಿರುದ್ಧ ಹೋರಾಡಲಿಕ್ಕೆ ಆ ದೇವರು ಉಗ್ರ ನರಸಿಂಹಸ್ವಾಮಿ ನಮ್ಮೆಲ್ಲ ಸೈನಿಕರಿಗೆ ಶಕ್ತಿಯನ್ನು ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಸಭೆಯಲ್ಲಿ ನಿವೃತ್ತ ಸೈನಿಕರಾದ ಸ್ವಾಮಿ, ಬಸವರಾಜು, ಸುರೇಶ, ಕುಮಾರ್, ಬಿಜೆಪಿ ಮುಖಂಡರಾದ ಶಿವದಾಸ್ ಸತೀಶ್, ಮನು ಕುಮಾರ್, ಹಾಗಲಹಳ್ಳಿ ರಘು, ಶ್ವೇತಾ, ತ್ರಿವೇಣಿ, ರಂಜಿತಾ, ಮಹೇಂದ್ರ, ಸಿದ್ದು ಕದಲೂರು ಯೋಗಾನಂದ, ಸಂಘಟನೆಗಳ ಮುಖಂಡರಾದ ಉಮಾಶಂಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನೆಲದನಿ ಬಳಗದ ವತಿಯಿಂದ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಸಾಕ್ಷ್ಯ ನಾಟಕ ಪ್ರದರ್ಶನವನ್ನು ಮೇ 24ರ ಸಂಜೆ 6 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷ ಎಂಸಿ ಲಂಕೇಶ್ ಮಂಗಲ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇದಿಕೆ ಕಾರ್ಯಕ್ರಮದ ನಂತರ ಸಂಜೆ 7ಕ್ಕೆ ನಾಟಕ ಪ್ರದರ್ಶನಗೊಳ್ಳಲಿದ್ದು, ನಾಟಕವು ಸುಮಾರು 1 ಗಂಟೆ 50 ನಿಮಿಷಗಳ ಕಾಲ ನಡೆಯಲಿದೆ ಎಂದರು. ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ನೆಲದನಿ ಬಳಗದ ಪೋಷಕರಾದ ರುಕ್ಮಿಣಿ ಎಸ್ಸಿ ಶಂಕರೇಗೌಡ ಅಧ್ಯಕ್ಷತೆ ವಹಿಸುವರು. ರೈತ ನಾಯಕಿ ಸುನಂದಾ ಜಯರಾಮ್ ಉದ್ಘಾಟನೆ ನೆರವೇರಿಸುವರು ಎಂದು ವಿವರಿಸಿದರು. ಮೇರು ಸಾಹಿತಿಯಾಗಿ ಇವತ್ತು ಗುರುತಿಸಿಕೊಂಡವರು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು. ಪ್ರಸ್ತುತ ಮಂಡ್ಯ ಹಾಗೂ ಕರ್ನಾಟಕಕ್ಕೆ ವಿಶ್ವಮಾನವ ಸಂದೇಶ, ವೈಚಾರಿಕತೆಗಳನ್ನು ತಿಳಿಸುವಂಥ ದೃಷ್ಟಿಯಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ, ಯುವ ಜನತೆಗೆ ನಾವು ಕುವೆಂಪು ಅವರ ಸಾಹಿತ್ಯ ಮತ್ತು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯಗಳನ್ನು ಕೂಡ ತಿಳಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಪ್ರವರ ಥಿಯೇಟರ್ ಬೆಂಗಳೂರು ಪ್ರಸ್ತುತಪಡಿಸ್ತಾ ಇರುವಂತಹ ಅಣ್ಣನ ನೆನಪು ಒಂದು ಏನು ಮಹಾನ್ ಕೃತಿ ಇದೆ. ಕುವೆಂಪು ಅವರ ಬಾಲ್ಯ, ವೈಚಾರಿಕತೆ, ಜೀವನ ಹಾಗೂ ಅವರ ಏನು ಮನೋಭಾವ ಇಟ್ಕೊಂಡಿದ್ರು ಜೀವನದಲ್ಲಿ, ಅದನ್ನು ಹತ್ತಿರದಿಂದ ನೋಡಿದಂಥವರು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು. ಅವರ ಎಲ್ಲ ಘಟನೆಗಳನ್ನು ನೋಡಿದಂತಹ, ಅನುಭವಿಸಿದಂತಹ ಹಾಸ್ಯಮಯ ಹಾಗೂ ಸಾಹಿತ್ಯ ಪ್ರಜ್ಞೆಗಳನ್ನು, ತಂದೆ ಮತ್ತು ಮಗನ ಒಡನಾಟಗಳನ್ನು, ಸಾಮಾಜಿಕವಾಗಿ ಕಂಡುಕೊಂಡಂತನ್ನು, ಅವರ ಎಲ್ಲ ಘಟನೆಗಳನ್ನು ಅಣ್ಣನ ನೆನಪು ಕೃತಿಯಲ್ಲಿ ದಾಖಲಿಸಿದ್ದಾರೆ. ಈ ಕೃತಿಯನ್ನು ಪ್ರವರ ತಂಡದವರು ನಾಟಕ ರೂಪಕ್ಕೆ ತಂದಿದ್ದಾರೆ. ಇದೊಂದು ವಿಶೇಷವಾದಂತಹ ನಾಟಕ. ಸಾಮಾಜಿಕ ಕಳಕಳಿ ಮತ್ತು ಸಾಹಿತ್ಯವನ್ನು ಎರಡೂ ಆಂಧ್ರಗಳನ್ನು ಇಟ್ಕೊಂಡಿರುವಂಥ ನಾಟಕ. ಈ ತಂಡ 30 ಜನ ಕಲಾವಿದರನ್ನು ಒಳಗೊಂಡು ರಂಗಭೂಮಿಯಲ್ಲಿ ಒಂದು ವಿಶೇಷವಾದಂತಹ, ರಾಜ್ಯದಲ್ಲೇ ಹೆಸರು ಮಾಡಿರುವಂಥ ಕಲಾವಿದರಿದ್ದಾರೆ ಇದರಲ್ಲಿ. ಇದರ ನಿರ್ದೇಶನವನ್ನು ಅನುರಾಮ್ ಸಂಜೀವ ನಮ್ಮ ನಾಟಕ ರೂಪಕ್ಕೆ ತಂದಿದ್ದಾರೆ. ಹಾಗೂ ರಂಗರೂಪ ಕನ್ನಡಂ ಪವನ್ ಪ್ರಸಾದ್ರವರು, ನಿರ್ದೇಶನ ಹಾಗೂ ಬೆಳಕು ಅಕ್ಷಯ ಭೋಸ್ಲೆ. ಈ ರೀತಿ ಈ ಕಾರ್ಯಕ್ರಮವನ್ನು ಕಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥವರು ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು. ಅಧ್ಯಕ್ಷತೆಯನ್ನು ನಮ್ಮ ಬಳಗದ ಪೋಷಕರಾದಂಥ ಶ್ರೀಮತಿ ರುಕ್ಮಿಣಿ ಎಸ್ಸಿ ಶಂಕರೇಗೌಡರು. ಕಾರ್ಯಕ್ರಮದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವೈಚಾರಿಕ ಮತ್ತು ದಲಿತ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀಮತಿ ಸುನಂದಾ ಜಯರಾಮ್ರವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಡ್ಯ ಮಿಮ್ಸ್ನಲ್ಲಿ ಉತ್ತಮವಾದ ಸೇವೆ ಸಲ್ಲಿಸ್ತಾ ಕಳೆದ 15 ದಿನಗಳಿಂದ ಒಂದು 13 kg ಗೆಡ್ಡೆಯನ್ನು ಹೊರತೆಗೆದು ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ಡಾಕ್ಟರ್ ಮನೋಹರ್ ಅವರು, ಹಾಗೂ ಕೀಲು ಮತ್ತು ಮೂಳೆ ತಜ್ಞರು, IT ಕೇರ್ ಆಗ್ಬೋದು, ASL ಆಗ್ಬೋದು, ನರದ್ದಾಗ್ಬೋದು, ಎಲ್ಲ ಥರದ ಒಂದು ಜನಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇರುವಂತಹ ಡಾಕ್ಟರ್ ರವಿಕುಮಾರ್ ಅವರಿಗೆ HS, ಹಾಗೂ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ನಗರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕುಮಾರಿ HR ಕನ್ನಿಕರ್ ಅವರಿಗೆ ಇದೇ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾವು ಅಭಿನಂದಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು, ನಮ್ಮ ಅಂತಾರಾಷ್ಟ್ರೀಯ ಅಲೈನ್ಸ್ PSLFO, ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದಂತಹ ಪೋಷಕರಾದಂಥ ನಮ್ಮ ನೆಲದಿನಿ ಬಳಗದ ಮರಿಗೌಡರು, ನಮ್ಮ ಅಲೈ KT ಹನುಮಂತ್ ಅವರು, ಹೀಗೆ ಹಲವಾರು, ನಂದೀಶ್ ಅವರು, ಮಂಜುನಾಥ್ ಅವರು, ಮಾದೇಗೌಡರು, ಅರವಿಂದ್ ಅವರು, AC ರಮೇಶ್ ಅವರು, ಮೀರಾ ಶಿವಲಿಂಗೆ ಮೇಡಮ್, ಮಂಜು ಮುತ್ತುಗೆರೆ, ವಿನಯ್ ಅವರು, ತಗ್ಗಳಿ ವೆಂಕಟೇಶ್ವರ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಕಾರ್ಯಕ್ರಮ ಕೇವಲ ವೇದಿಕೆಗೆ ಒಂದು 15-20 ನಿಮಿಷ ನಾವು ಮುಗಿಸ್ತೀವಿ. 7 ಗಂಟೆಗೆ ಕರೆಕ್ಟಾಗಿ ನಾಟಕ ಪ್ರಾರಂಭ ಮಾಡ್ತೀವಿ. ಉದ್ಘಾಟನಾ ಸಮಾರಂಭ ಮತ್ತು ಇದರಿಂದ ನಾವು ಏನೋ ಪ್ರೇಕ್ಷಕರಿಗೆ ವಿಳಂಬ ಮಾಡಲ್ಲ. ನಮ್ಮ ಒಟ್ಟಾರ ದೃಷ್ಟಿ ವೈಚಾರಿಕತೆ ಮತ್ತು ಕುವೆಂಪುರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿಯರ ಸಾಹಿತ್ಯ ನಾವು ದೃಶ್ಯಗಳ ಮುಖಾಂತರ, ಕಾವ್ಯಗಳ ಮುಖಾಂತರ ರಂಗಭೂಮಿಯಲ್ಲಿ ಹೆಚ್ಚು ತಿಳಿಸ್ಕೊಟ್ರೆ, ಸಿನಿಮಾಗಳ ಮುಖಾಂತರ, ಕಟ್ಟು ಮುಖಾಂತರ ಅವರ ಸಾಹಿತ್ಯ ಮತ್ತು ಅವರ ಗೀತೆಗಳು ಪ್ರೇಕ್ಷಕರ ಮನವಾಗಿ ಗೆಲ್ಲುವುದು ಮತ್ತು ಅವ್ರಿಗೆ ಹತ್ತಿರ ಆಗುತ್ತೆ ಅಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಪೋಸ್ಟ್ ಬಿಡುಗಡೆ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ಪತ್ರಿಕಾ ಸಂಪಾದಕರು, ವರದಿಕಾರರು, ಛಾಯಾಚಿತ್ರ ಹಾಗೂ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ದಯಮಾಡಿ
ಕುಟುಂಬ ಸಮೇತ ಬಂದು ಈ ನಾಟಕನ ವೀಕ್ಷಣೆ ಮಾಡಬೇಕು. ಹಾಗೂ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರಿಗೆ, ರಂಗಭೂಮಿ ವರ್ಗದವರಿಗೆ, ಪ್ರೇಕ್ಷಕರಿಗೆ ಇದು ಮುಟ್ಲಿ ಅನ್ನೋ ಒಂದು ದೃಷ್ಟಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಬಳಗದ ನವೀನ್ ಕುಮಾರಿ, ಕುಮಾರ್ ಗೌಡ, ಶಿವಮಲ್ಲು, ನಾಗೇಶ್, ಮಹದೇವಸ್ವಾಮಿ ಇದ್ದರು.